ನಮಸ್ಕಾರ ಸ್ನೇಹಿತರೆ, ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನೆಲ್‌ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ರೈತರಿಗೆ ಅಂದ್ರೆ ಶುಂಠಿ ಬೆಳೆಗಾರರಿಗೆ ಒಂದು ಹೊಸ ವಿಷಯ ಅಂದ್ರೆ ಗುಡ್ ನ್ಯೂಸ್‌ನ ತಗೊಂಡ್ಬಂದಿದ್ದೇವೆ. ಸೊ ಅದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್‌ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ನಮಸ್ಕಾರ ರೈತ ಬಾಂಧವರೇ. ಕೇಂದ್ರ ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿದೆ. ಎಂಐಎಸ್ ಅಂದ್ರೆ ಮಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆಯಡಿ 2445 ಪ್ರತಿ ಕ್ವಿಂಟಲ್‌ಗೆ ಖರೀದಿ ಮಾಡಲು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಅದು ಡ್ರೈ ಶುಂಠಿ. ಪ್ರತಿ ಬ್ಯಾಗ್‌ಗೆ ₹1467 ಡ್ರೈ ಶುಂಠಿಯನ್ನ ಕೇಂದ್ರ ಸರ್ಕಾರದಿಂದ ಎಪಿಎಂಸಿಗಳ ಮುಖಾಂತರ ಖರೀದಿ ಮಾಡಲು ಆದೇಶ ಮಾಡಿದೆ. ಸೊ ಇದು ಒಂದು ಸಾಕಷ್ಟು ಸುಮಾರು ಒಂದು 2 ತಿಂಗಳಿಂದ ಒಂದು ಸತತ ಒಂದು ಪ್ರಯತ್ನ, ಸತತ ಒಂದು ಹೋರಾಟದಿಂದ ಇದು ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಮೊದಲ ಹೆಜ್ಜೆ ದರ ಹೆಚ್ಚಿಗೆ ಸಿಗದೆ ಇರ್ಬೋದು. ನಮ್ಗೆ ನಾವು ನಿರೀಕ್ಷಿಸಿದ ಒಂದು ದರ ಸಿಕ್ಕಿಲ್ಲ. 4200 ಆ 4200 ಸಮಥಿಂಗ್. ಸೊ ಅಷ್ಟು ಪ್ರತಿ ಕ್ವಿಂಟಲ್‌ಗೆ ನಾವು ನಿರೀಕ್ಷೆ ಮಾಡಿದ್ವಿ. ರಾಜ್ಯ ಸರ್ಕಾರ ಕೂಡ ಅದನ್ನ ರೆಫರ್ ಮಾಡಿತ್ತು ಕೇಂದ್ರಕ್ಕೆ. ಸೊ ಕೇಂದ್ರ ಅದನ್ನ ಪರಿಗಣಿಸಿಲ್ಲ. ಕೇಂದ್ರದಿಂದ ನಮಗೆ ಅಷ್ಟು ನಾವು ನಿರೀಕ್ಷೆ ಮಾಡಿದ ದರ ಸಿಕ್ಕಿಲ್ಲ. ಆದ್ರೆ ಖಂಡಿತ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ನಾವು ಶುಂಠಿಯನ್ನ ಕೂಡ ಮಾರಾಟ ಮಾಡ್ಬೋದು ಅನ್ನೋದನ್ನ ಎಲ್ಲ ರೈತರುಗಳು ಕೂಡ ಇದನ್ನ ಮನವರಿಕೆ ಮಾಡ್ಕೋಬೇಕು. ಸಾಕಷ್ಟು ಜನ ಒಂದು ನೆಗೆಟಿವ್ ಥಾಟ್ ನಲ್ಲಿ ಹೇಳ್ತಾ ಇದ್ರು. ಶುಂಠಿ ಅಥವಾ ತರಕಾರಿನ ಕೊಳೆತು ಹೋಗುವಂತ ಪದಾರ್ಥ ಇದನ್ನ ಸರ್ಕಾರ ಎಲ್ಲಿ ಎಂಐಎಸ್ ಅಲ್ಲಿ ಖರೀದಿ ಮಾಡ್ಬೇಕು. ಸುಮ್ನೆ ಇವರಿಗೆ ಮಾಡಕ್ ಕೆಲಸ ಇಲ್ಲ. ಸುಮ್ನೆ ಇದೆಲ್ಲ ಹೋರಾಟಗಳು ಸಕ್ಸಸ್ ಆಗಲ್ಲ. ಈ ತರ ಫೇಲ್ ಆಗುತ್ತೆ ಅಂತ ಸಾಕಷ್ಟು ಒಂದು ಟೀಕೆಗಳು ಬರ್ತಾ ಇದ್ವು. ಖಂಡಿತ ರೈತರು ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದು. ಇದು ಹೋರಾಟ ಒಂದು ತೀವ್ರವಾಗಿ ಮಾಡಿಲ್ಲ ನಾವು. ಸಾಕಷ್ಟು ಒಂದು ಎಷ್ಟು ಒಂದು 7-8 ಜಿಲ್ಲೆಗಳಲ್ಲಿ ಒಂದು 8-10 ಜನ ಮಾತ್ರ ಇದರಲ್ಲಿ ಮುಂದೆ ಬಂದು ಮನವಿಯನ್ನ ಕೊಟ್ಟು ಡಿಸಿಗಳ ಮುಖಾಂತರ ಮನವಿಯನ್ನ ಕೊಟ್ಟು ಅದು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸಿ ರಾಜ್ಯ ಸರ್ಕಾರ ಅದನ್ನ ಕೇಂದ್ರಕ್ಕೆ ಕಳಿಸಿ ಸೊ ಇದೆಲ್ಲ ಪ್ರಾಸೆಸ್ ಆಗಿ ಈಗ ಆದೇಶ ಬಂದಿದೆ. ಆದ್ರೆ ನಾವು ಇದನ್ನ ಎಂಐಎಸ್ ಯೋಜನೆಯಡಿ ನಾವು ಖರೀದಿ ಮಾಡಕ್ಕೆ ಮನವಿಯನ್ನ ಕೊಟ್ಟಿದ್ದೇ ತುಂಬಾ ತಡ. ಮೊದಲೇ ಪ್ರಾರಂಭಿಕ ಹಂತದಲ್ಲೇ ಕೊಟ್ಟಿದ್ರೆ ಇದರ ಒಂದು ಸದುಪಯೋಗ ಸಾಕಷ್ಟು ರೈತರಿಗೆ ಉಪಯೋಗ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ರೈತರಲ್ಲಿ ಒಂದು ಸಾಕಷ್ಟು ಒಗ್ಗಟ್ಟಿನ ಒಂದು ಮನೋಭಾವನೆ ತುಂಬಾ ಕಡಿಮೆ ಇದೆ. ಸೊ ಯಾರೋ ಒಂದಷ್ಟು ಜನ ಮುಂದೆ ಹೋಗಿ ಹೋರಾಟ ಮಾಡಿದ್ರು ಅಂದ್ರೆ ಟೀಕೆಗಳು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇವರಿಂದ ಏನಾಗುತ್ತೆ, ಇವೆಲ್ಲ ಆಗದೇ ಇರೋ ಕೆಲಸ, ಇದು ತರಕಾರಿ ಇದೆಲ್ಲ ಕೊಳ್ತು ಹೋಗುವಂತ ಪದಾರ್ಥ, ಇದಕ್ಕೆಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಂಐಎಸ್ ಘೋಷಣೆ ಮಾಡಲ್ಲ. ಸೊ ಈ ತರದ ಒಂದು ಟೀಕೆಗಳು ಸಾಕಷ್ಟು ಬರ್ತಾ ಇತ್ತು. ಅವೆಲ್ಲ ಒಂದು ಪರಿಗಣನೆಗೆ ತಗೊಳ್ಳದೆ ಏನು ಒಂದು ಕರ್ನಾಟಕ ರಾಜ್ಯ ಶುಂಠಿ ಬೆಳೆಗಾರರ ಸಂಘ ಒಂದಷ್ಟು ಏನು ಟೀಮ್ ಇದೆ, ಸಾಕಷ್ಟು ಒಂದು ಪರಿಶ್ರಮದಿಂದ ಇವತ್ತು ಈ ದರ ಸಿಕ್ಕಿದೆ. ಆದ್ರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, 900 ಅಥವಾ 800 ಪ್ರತಿ ಬ್ಯಾಗಿಗೆ ಕೊಟ್ಟಾಗ ರೈತನ ಕಣ್ಣಲ್ಲಿ ನೀರು ಬಂದಿದೆ. ಅವಾಗ ಅಷ್ಟೊಂದು ನೋವಿನಿಂದ ಮಾರಾಟ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ಮುಕ್ತಿ ಇವತ್ತು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ₹1467 ಪ್ರತಿ ಬ್ಯಾಗಿಗೆ ಡ್ರೈ ಶುಂಠಿ. ಸೊ ಇವತ್ತು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಇದಕ್ಕಿಂತ ಕಡಿಮೆ ಆಗೋದಿಲ್ಲ, ನೆನಪಿನಲ್ಲಿಟ್ಕೊಳ್ಳಿ. ಇದು ಒಂದು ಒಳ್ಳೆ ದರನೇ ಅಂತಾನೆ ಹೇಳ್ಬೋದು. ಸೊ ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ನಮ್ಮ ಉತ್ಪಾದನಾ ವೆಚ್ಚ ಸ್ವಲ್ಪ ಜಾಸ್ತಿನೇ ಇದೆ. ಉತ್ಪಾದನಾ ವೆಚ್ಚ ಆ ಜಾಸ್ತಿ ಇರೋದ್ನ ಕೇಂದ್ರ ಸರ್ಕಾರ ಪರಿಗಣನೆಗೆ ತಗೊಂಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಒಂದು ಹೋರಾಟ ಮಾಡಿದ್ರೆ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಅನ್ನೋಕೆ ಒಂದು ಸಣ್ಣ ನಿದರ್ಶನ ಇದು. ಸೊ ಇನ್ನೂ ಇದು ಒಂದೇ ಬೆಳೆ ಅಂತಲ್ಲ. ಶುಂಠಿ ಒಂದೇ ಬೆಳೆ ಅಂತಲ್ಲ. ಸಾಕಷ್ಟು ರೈತರಿಗೆ ಈ ಯೋಜನೆಗಳ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಟೊಮೊಟೊ ಕೂಡ ನಾವೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಟೊಮೊಟೊ ಕೂಡ ದರ ಕಡಿಮೆ ಆದಾಗ ರೋಡಲ್ಲಿ ಚೆಲ್ಲೋ ಬದಲು ಇಂಥ ಯೋಜನೆಗಳ ಮುಖಾಂತರ ರೈತರು ಇದನ್ನ ಬಳಸ್ಕೊಂಡು ಸೊ ಈ ತರದ ಒಂದು ಯೋಜನೆಗಳು ಇದಕ್ಕಾಗೇ ಇವೆ. ಈ ತರದ ಒಂದು ಪೆರಿಷಬಲ್ ಕ್ರಾಪ್ಸ್ ಅಂದ್ರೆ ಬೇಗ ಹಾಳಾಗುವಂತಹ ಆ ಬೆಳೆಗಳಿಗೆ ಈ ತರದ ಒಂದು ಯೋಜನೆ ಅಂದ್ರೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅದಕ್ಕಾಗೇ ಇರೋದು. ಸೊ ಅದರ ಒಂದು ಸದುಪಯೋಗವನ್ನ ರೈತರೆಲ್ಲ ಒಗ್ಗಟ್ಟಾದ್ರೆ ಖಂಡಿತ ಬೇಗನೆ ಒಂದು ಅದನ್ನ ಆದೇಶ ತಗೊಂಡ್ಬರ್ಬೋದು. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ರೈತರೆಲ್ಲ ಒಗ್ಗಟ್ಟಾದ್ರೆ ಖಂಡಿತ ಇಂತಹ ಆದೇಶಗಳನ್ನ ನಾವು ಕೇವಲ 15 ದಿನಗಳಲ್ಲೇ ಪಡಿಬೋದು. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಮೆಣಸಿನಕಾಯಿಗೆ ತುಂಬಾ ಬೆಲೆ ಕಡಿಮೆ ಇತ್ತು. 7,000 ಸಮಥಿಂಗ್ ರೇಟ್ ಇತ್ತು ಪ್ರತಿ ಕ್ವಿಂಟಲ್‌ಗೆ. ಸೊ ಅವರು ಒಗ್ಗಟ್ಟಿನಲ್ಲಿ ಮುಂದೆ ಇದ್ದಾರೆ ಆಂಧ್ರ ಪ್ರದೇಶದವರು. ಸೊ ಒಗ್ಗಟ್ಟಿನ ಒಂದು ಪ್ರತಿಫಲವಾಗಿ ಕೇವಲ 2 ದಿನದಲ್ಲಿ ಎಂಐಎಸ್‌ನ ಮೆಣಸಿನಕಾಯಿಗೆ ತಗೊಂಡ್ಬಂದಿದ್ದಾರೆ. ಸೊ 2 ದಿನದಲ್ಲಿ ಆದೇಶ ಆಯ್ತು. ಆದೇಶ ಆಗಿ ಕೆಲವು ದಿನಗಳಲ್ಲಿ ಮೆಣಸಿನಕಾಯಿ ಬೆಲೆ 14,000ಕ್ಕೆ 1 ಟು ಡಬಲ್ 14,000ಕ್ಕೆ ಹೋಗಿದೆ.
ಸೊ ಈ ತರದ ಒಂದು ಸಿಚುವೇಶನ್ ಇರೋದ್ರಿಂದ ಶುಂಠಿಗೆ ಈ ತರದ ಒಂದು ಯೋಜನೆ ಜಾರಿ ಆಗೋಲ್ಲ, ಇವೆಲ್ಲ ಆಗದಿರೋ ಕೆಲಸ ಅನ್ನಂತ ಟೀಕೆ ಮಾಡುವಂತರಿಗೆ ಇದು ಉತ್ತರವಾಗಿ ಇವತ್ತು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಎಂಐಎಸ್ ಯೋಜನೆಯಡಿ ಶುಂಠಿಯನ್ನ ಖರೀದಿ ಮಾಡುತ್ತೆ ಕೇಂದ್ರ ಸರ್ಕಾರ. ಸೊ ಆದೇಶ ಕೂಡ ಹೊರಡಿಸಿದೆ. ಆದೇಶದ ಪ್ರತಿಯನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ಇನ್ನು ದರ ಕಡಿಮೆ ಸಿಕ್ಕಿರ್ಬೋದು. ಆದ್ರೆ ದರ ಕಡಿಮೆ ಸಿಕ್ಕಿದೆ ಅಂತ ಹೇಳಿ ಆ ಯೋಚನೆ ಮಾಡುವಂತದ್ದು ನೆಸೆಸಿಟಿ ಇಲ್ಲ. ಖಂಡಿತ ನಿಮಗೆ ₹900 ಪ್ರತಿ ಬ್ಯಾಗಿಗೆ ಕೊಟ್ಟಾಗ ಯೋಚನೆ ಮಾಡಿದ್ರೆ ಇದೇ ಒಂದು ಒಳ್ಳೆ ಬೆಟರ್ ರೇಟ್ ಅನ್ಸುತ್ತೆ. ಖಂಡಿತ ನೀವು ಮುಂದಿನ ದಿನಗಳಲ್ಲಿ ರೈತರು ಯಾವುದೇ ಬೆಳೆ ಆಗಿರ್ಲಿ ಖಂಡಿತ ನೀವು ಒಂದಷ್ಟು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ, ನೀವು ಒಗ್ಗಟ್ಟಿಂದ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಖಂಡಿತ ಸರ್ಕಾರಗಳನ್ನ ನಿಮ್ಮ ಕೃಷಿ ಒಂದು ಬೆಳೆಗಳಿಗೆ ಒಂದು ವಿಮೆ ಆಗಿರ್ಬೋದು ಅಥವಾ ಒಂದು ಈ ತರದ ಒಂದು ಯೋಜನೆಗಳ ಲಾಭವನ್ನ ಪಡಿಬೇಕು ಅಂದ್ರೆ ಖಂಡಿತ ನಿಮ್ಮ ಒಂದು ಪ್ರದೇಶದಲ್ಲಿ ನೀವು ಒಗ್ಗಟ್ಟಿನಿಂದ ಒಂದು ಸಂಘಟನೆ ಆಗುವ ಒಂದು ಖಂಡಿತ ನೀವು ಸಂಘಟನೆ ಆದ್ರೆ ಇವೆಲ್ಲ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಎಂಐಎಸ್ ನ ಪ್ರಕ್ರಿಯೆಗಳು ಹೇಗಿರುತ್ತೆ, ಸೊ ಎಂಐಎಸ್ ನ ನೀವು ಲಾಭ ಪಡಿಬೇಕು ಅಂದ್ರೆ ಶುಂಠಿಯನ್ನ ಮಾರಾಟ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಖಂಡಿತ ನಿಮ್ಮ ಸಪೋರ್ಟ್ ನಮ್ಗೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇರೆ ರೈತರುಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟಿ. ಥ್ಯಾಂಕ್ ಯು.